ಹಾಯ್ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಈ ಒಂದು ರೆಸಿಪಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ಇವತ್ತಿಂದ ಏನಪ್ಪ ರೆಸಿಪಿ ಅನ್ನೋದಾದರೆ ಜೋಳದ ಮುದ್ದೆ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಗೈಸ್. ತುಂಬ ಈಸಿಯಾಗಿ ಮಾಡೋ ಅಂಥದ್ದು ಇದು. ಹೇಳ್ಬೇಕಂದ್ರೆ ಈಗ ಮೊದಲನೇದಾಗಿ ಒಂದು ಪಾತ್ರೆ ಇಟ್ಟು ಅದು ಬಿಸಿ ಮಾಡಿದೆ. ಅದಾದಮೇಲೆ ಒಂದು ಕಪ್ಪು ನೀರು ಕುಡಿತೀವಲ್ಲ, ಆ ಕಪ್ಪಲ್ಲಿ 2 ಕಪ್ಪು ನೀರು ಹಾಕೋತಾ ಇದ್ದೀನಿ ನೋಡಿ. ಈಗ ಇದಕ್ಕೆ ಸ್ವಲ್ಪ ಇದರಲ್ಲಿ ಇನ್ನೂ ಇದೆ ನೀರು, ಅದು ಬೇಕಾಗುತ್ತೆ ಅಂತ ಸೈಡಲ್ಲಿ ಇನ್ನೂ ಹಾಫ್ ಕಪ್ಪಿದೆ ನೀರು. ಅದನ್ನು ಹಾಗೆ ಸೈಡಲ್ಲಿ ಇಟ್ಕೋತೀನಿ. ಯಾಕೆ ಅಂದರೆ ಅದು ಹಿಟ್ಟು ಕಲಿಸೋದಕ್ಕೆ ಬೇಕು, ಜೋಳದಿಟ್ಟು. ಈಗ ಇದು ತುಂಬ ಮಳ್ಳಬೇಕು, ಅಂದರೆ ಕುದಿಯುತ್ತಲ್ಲ ನೀರು ಕುದಿಯೋ ಥರ. ಈಗ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಕೂಡ ಒಂದು ಸ್ವಲ್ಪ ಪಿಂಚಷ್ಟು ಹಾಕಿದರೆ ಸಾಕು. ದೊಡ್ಡ ಪಾತ್ರೆ ಅಂದರೆ ಪುಡಿ ಅರಳುಪ್ಪು ಅಂತೀವಲ್ಲ, ಅದಾದರೆ ಸ್ವಲ್ಪ 1 ಪಿಂಚ್ ಹಾಕಿದರೆ ಸಾಕು. ಈಗ ಇನ್ನೂ ಹಾಫ್ ಕಪ್ ಇತ್ತಲ್ಲ, ಇದರಲ್ಲಿ ಇನ್ನೂ ಸ್ವಲ್ಪ ನೀರು ಹಾಕಿಬಿಟ್ಟು ಹಿಟ್ಟನ್ನು ಕಲಿಸ್ಕೋಬೇಕು. ಅಂದರೆ ಜೋಳದ ಹಿಟ್ಟನ್ನು ಸಣ್ಣ ಹಿಡ್ದಿರಬೇಕು. ಅಂದರೆ ಅದನ್ನು ನೀಟಾಗಿ ಈಗ ಶೋಧಿಸ್ಕೊಳ್ಳೋದು ಅಂತೀವಿ, ಅದಕ್ಕೆ ಆ ಥರ ಅದು ನೀಟಾಗಿ ಅದರಲ್ಲಿ ಹಿಟ್ಟು ನಾವು ಗಿರಣಿ ಹಾಕ್ಸಿದ್ದೀವಿ ಅಂದರೂ ಕೂಡ ಅದರಲ್ಲಿ ಕಲ್ಲೆಲ್ಲ ಇರುತ್ತೆ. ಅದಕ್ಕೋಸ್ಕರ ಅದನ್ನು ಶೋಧಿಸ್ಕೊಂಡು, ಅಂದರೆ ಸಣ್ಣ ತಗೊಂಡು, ಸಣ್ಣ ಅಂತೀವಿ ನಮ್ಮ ಕಡೆ, ಬೇರೆ ಕಡೆ ಏನೇನಂತಾರೋ ಗೊತ್ತಿಲ್ಲ, ಸಣ್ಣ ಹಿಡ್ಕೋಬೇಕು ಅಂತ ಹೇಳ್ತಾರೆ ದೊಡ್ಡವರೆಲ್ಲ. ಆ ಥರ ಇದು ಬರುತ್ತಲ್ಲ ಜಾಲ್ರಿ ಟೈಪು, ಸ್ಟ್ರೈನರಲ್ಲಿ ಸಾಣಿಸ್ಕೋಬೇಕು ಅದನ್ನು, ಅಂದರೆ ಶೋಧಿಸ್ಕೋಬೇಕು ಸ್ಟ್ರೈನರಿಂದ. ಈ ಥರ ನಾನು ಶೋಧಿಸ್ಕೊಂಡು, ಅಂದರೆ ಸ್ಟ್ರೈನ್ ಮಾಡಿಕೊಂಡು ಇಲ್ಲಿ ಸ್ಟ್ರೈನರ್ ತಗೊಂಡು ಅದನ್ನು ಕ್ಲೀನ್ ಮಾಡಿಬಿಟ್ಟು ಈ ಬೌಲಲ್ಲಿ ಇಟ್ಕೊಂಡಿದ್ದೀನಿ ಸೈಡಲ್ಲಿ. ಇವಾಗ ಇನ್ನೊಂದು ಸ್ವಲ್ಪ ಇದಕ್ಕೆ ನೀರು ಹಾಕ್ಕೊಂಡಿದ್ದೀನಿ ನೋಡಿ. ಹಾಫ್ ಇತ್ತು, ಇನ್ನೊಂದು ಹಾಫ್ ಕಪ್ಪು ನೀರು ಹಾಕಿದ್ದೀನಿ. ನೋಡಿದ್ರ? ಈಗ ಒಂದು ಸಣ್ಣ ಪುಟಾಣಿ ಬೌಲ್, ಅಂದರೆ ಇಷ್ಟು ಬೌಲ್ ಆದರೆ ಸಾಕು 4 ಜನಕ್ಕೆ ಮಾಡೋದಾದರೆ. ಜಾಸ್ತಿ ಮಾಡ್ತೀರಾ ಅಂದರೆ ಈಗ 8 ಜನಕ್ಕೆ ಮಾಡ್ತೀರಾ ಅಂದರೆ 2 ಕಪ್ ಹಾಕಿ. ಇಲ್ಲಿ ನಾನು ಮಾಡ್ತಿರೋದು 4 ಜನಕ್ಕೆ. ಸೊ ಹಾಗಾಗಿ ಇದು ತುಂಬ ಉದುರು ಇರುತ್ತಲ್ವ, ಜಾಸ್ತಿ ಕ್ವಾಂಟಿಟಿ ಇರುತ್ತೆ ಹಿಟ್ಟು. ಸೊ ನೀವು ಹಾಗಾಗಿ ಈ ಥರ ಸಣ್ಣ ಬಾಕ್ಸ್, ಇದು ನನ್ನ ಚಿಕ್ಕ ಬಾಕ್ಸು, ನನ್ನ ಮಗನಿಗೆ ಸ್ನ್ಯಾಕ್ಸ್ ಬಾಕ್ಸ್ ಇದು. ಸೊ ಅದರಲ್ಲೇ ಒಂದು ಬೌಲ್ ತೊಗೊಂಡಿದ್ದೀನಿ ಅಷ್ಟೇ. 4 ಜನಕ್ಕೆ ಮಾಡ್ತಾಯಿದ್ದೀನಿ. ನಾವಿರೋದು 3 ಜನ. ಇನ್ನೂ ಒಂದು ಉಳೀತು ಅಂದರೆ ನಾವು ಅದರಲ್ಲಿ ರೊಟ್ಟಿ ಮಾಡ್ಬೋದು. ಅದಕ್ಕೋಸ್ಕರ ನಾನು ಒಂದು ಎಕ್ಸ್ಟ್ರಾ ಮಾಡಿರ್ತೀನಿ. ಸೊ ಹಾಗಾಗಿ ಈಗ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಒಂದು ಚೂರು ಗಂಟು ಇರಬಾರ್ದು ಗೈಸ್, ಆ ಥರ ಕಲಿಸ್ಕೋಬೇಕು. ಇನ್ನೂ ಒಂದು ಟಿಪ್ಸ್ ಏನು ಅಂದರೆ, ನೀವು ಜೋಳ ಹಾಕಿಸ್ಬೇಕಾದ್ರೆ ಸ್ವಲ್ಪ ನಿಮ್ಮ ಅಕ್ಕಿ ಇರುತ್ತಲ್ಲ, ಸೋನಾ ಮಸೂರಿ ಅಥವಾ ಜೀರಾ ಯಾವುದಾದ್ರೂ ಆಗಿರ್ಬೋದು, ನೀವು ಅದಕ್ಕೆ ಸ್ವಲ್ಪ ಅಕ್ಕಿ ಸೇರಿಸಿದರೆ ಇದನ್ನು ಮುದ್ದೆ ಉಳಿದಿರುತ್ತಲ್ಲ, ಅದನ್ನು ರೊಟ್ಟಿ ಮಾಡುವಾಗ ತುಂಬ ಚೆನ್ನಾಗಿ ಜಿಗಿ ಬರುತ್ತೆ, ಚೆನ್ನಾಗಿ ರೊಟ್ಟಿ ಬರ್ತವೆ. ಕೆಲವರೆಲ್ಲ ಗೋಧಿ ಹಿಟ್ಟು ಹಾಕಿ ಅದು ಇದು ಹಾಕಿ ಮಾಡ್ತಾರಂತೆ, ಅದು ಎಷ್ಟರ ಮಟ್ಟಿಗೆ ಆಗುತ್ತೋ ಗೊತ್ತಿಲ್ಲ ಗೈಸ್. ನಾವು ಮಾಡೋ ಮೆಥಡ್ ಅಂತೂ ಇದು. ಅಂದರೆ ಸ್ವಲ್ಪ ಒಂದು ಅಕ್ಕಿ ಎಷ್ಟು ಅಂದರೆ 1-2 ಸ್ಪೂನಷ್ಟು ಅಕ್ಕಿ ಹಾಕಿಬಿಟ್ರೆ ಸಾಕು, ಜಿಗಿ ಚೆನ್ನಾಗಿ ಬರುತ್ತೆ. ಒಂದು 5 kg ಜೋಳ ಹಾಕಿಸ್ತಿದ್ದೀರಾ ಅಂದಾಗ 1-2 ಸ್ಪೂನ್ ಅಕ್ಕಿ ಹಾಕಿದರೆ ಸಾಕು. ಯಾಕೆ ಅಂದರೆ ರೊಟ್ಟಿ ತುಂಬ ಚೆನ್ನಾಗಾಗುತ್ತೆ, ಮುದ್ದೆ ಚೆನ್ನಾಗಿ ಬರಲ್ಲ ಜಾಸ್ತಿ ನೀವು ಅಕ್ಕಿ ಹಾಕಿದರೆ. ಅದಕ್ಕೆ 2 ಸ್ಪೂನು ಏನು ಮಾಡಿರಿ ಅಂದರೆ ಅಕ್ಕಿ ಹಾಕ್ಕೊಳ್ಳಿ. ಅಕ್ಕಿ ನುಚ್ಚಿದ್ರೂ ಹಾಕ್ಕೋಬೋದು ಅಥವಾ ಅಕ್ಕಿ ಇದ್ರೂ ಹಾಕ್ಕೋಬೋದು. ಗಿರಣಿ ಕಳಿಸ್ತೀರಲ್ಲ ಆವಾಗ. ಓಕೆ, ಈಗ ಇದನ್ನು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಒಂದು ಚೂರು ಗಂಟಿಲ್ಲದೆ ಇರೋ ರೀತಿ ಕಲಿಸ್ಬೇಕು. ಇದನ್ನು ನಾವೀಗ ಏನು ಮಸಾಲ ಬಜ್ಜಿ ಬೋಂಡ ಮಾಡ್ತೀವಲ್ಲ, ಆವಾಗ ಹೆಂಗೆ ಎಲ್ಲ ನೀಟಾಗಿ ಒಂದು ಕಡೆಯಿಂದ ಗಂಟಿಲ್ಲದೆ ಇರೋ ಥರ ಕಲಿಸ್ತೀವಲ್ವ, ಅದೇ ಥರ ಇದನ್ನು ಕೂಡ ಕಲಿಸ್ಕೋಬೇಕು ನೋಡಿ. ಚಿಕ್ಕದಾಗಿ ಇದ್ದೇ ಇರುತ್ತೆ ಗೈಸ್, ಅದನ್ನು ನೀಟಾಗಿ ಹೊಡಿಬೇಕು. ಇಲ್ಲ ಅಂದರೆ ಮುದ್ದೆ ಮಾಡ್ಬೇಕಾದ್ರೆ ಗಂಟಾಗ್ಬಿಡುತ್ತೆ, ಆಮೇಲೆ ಅಯ್ಯೋ ಗಂಟಾಯಿತು ಅಂತೀವಿ. ಅದಕ್ಕೋಸ್ಕರ ನೀಟಾಗಿ ಒಂದು ಕಡೆಯಿಂದ ಸ್ವಲ್ಪ ಪೇಷನ್ಸಿಂದ ಕಲಿಸಿದ್ರಿ ಅಂದರೆ ತುಂಬ ಚೆನ್ನಾಗಿ ಮುದ್ದೆ ಬರುತ್ತೆ. ಒಂದು ಗಂಟಿಲ್ಲದೆ ಇರೋ ರೀತಿ ನೀವು ಮುದ್ದೆ ಮಾಡ್ಬೋದು. ಓಕೆನಾ? ನೋಡಿ, ಈ ರೀತಿ ನೀಟಾಗಿ ನೋಡ್ಕೊಂಡು ಎಲ್ಲ ಕಡೆ ಕಲಿಸ್ಕೋಬೇಕು. ಇಲ್ಲ ಅಂದರೆ ಏನಾಗುತ್ತೆ, ಕೈಯಿಂದನೇ ಕಲಿಸಿದ್ರೆ ಬೆಟರ್. ಇದು ಯಾಕೆ ಸ್ಪೂನೆಲ್ಲ ಯೂಸ್ ಮಾಡ್ತೀವಿ ಅಂದರೆ ಗಂಟುಗಳು ಹೋಗಲ್ಲ. ನೀವು ಆದಷ್ಟು ಕೈಯಿಂದನೇ ಮಾಡ್ಕೋಬೇಕು. ಓಕೆನಾ? ನೋಡಿ, ನಾನು ಈ ರೀತಿ ಕಲಿಸ್ತಾ ಇದ್ದೀನಲ್ಲ, ಇದೇ ಮೆಥಡಲ್ಲೇ ನೀವು ಮಾಡ್ಕೋಬೋದು. ಈಸಿ ಮೆಥಡ್ ಗೈಸ್. ಇದಕ್ಕೆ ನೀನು ಹಂಗೆ ನೀರಿಟ್ಟು ಹೆಸರಿಡ್ತೀನಿ ಅದೇನೇನೋ ಹೇಳ್ತಾರಲ್ಲ, ಅದೆಲ್ಲ ಬೇಡವೇ ಬೇಡ. ಈ ಥರ ಕೆಲವರು ಡೈರೆಕ್ಟಾಗಿ ಹಿಟ್ಟಾಕ್ಬಿಡ್ತಾರೆ, ಅದೆಲ್ಲ ಮಾಡೋದಕ್ಕಿಂತ ಇದು ಈಸಿ ಮೆಥಡು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಿಟ್ಟು. ಈ ಥರ ದೋಸೆ ಹಿಟ್ಟಿನದ ಬಂದಿದೆ ಇದು. ಓಕೆನಾ? ಈಗ ಇದನ್ನು ನಾವು ಏನು ಮಾಡಬೇಕು, ನೀರು ಮಳ್ಸೋಕೆ ಇಟ್ಟಿದ್ದೀನಿ ನೋಡಿ, ಈ ಥರ ಮಳ್ತಾ ಇದೆ. ಉಪ್ಪು ನೀರು ಒಂದು ಪಿಂಚು ಅಷ್ಟು ಉಪ್ಪು ಹಾಕಿದ್ದೆ,
ನೀರು ಹಾಕಿದ್ದೆ 2 ಲೋಟ. ಈಗ ಇದು ಚೆನ್ನಾಗಿ ಮಳ್ತಾ ಇದೆ. ಮಳ್ಳೋವಾಗನೇ ನಾವು ಅಂದರೆ ಕುದಿಯುವಾಗ ನಾವು ಇದನ್ನು ಹಾಕ್ಕೋಬೇಕು. ಅದಕ್ಕೆ ಸ್ವಲ್ಪ ಹಳ್ಳಿ ಭಾಷೆ ಯೂಸ್ ಮಾಡ್ತಿದ್ದೀನೇನೋ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಹಳ್ಳಿಲೇ ಬೆಳೆದಿದ್ದಲ್ಲ ಅದಕ್ಕೆ. ಅಂದರೆ ಲ್ಯಾಂಗ್ವೇಜ್ ಕೆಲವು ಸಲ ನಾವು ಎಷ್ಟೇ ಸಿಟಿಗೆ ಅಡ್ಜಸ್ಟ್ ಆಗ್ತೀವಿ ಅಂದ್ರೂ ಹಳ್ಳಿ ಲ್ಯಾಂಗ್ವೇಜ್ ಬಂದೇ ಬರುತ್ತೆ. ನೋಡಿ ಈ ಥರ ಕೈಯಿಂದ ಸೌಟನ್ನು ತಿರುಗಿಸ್ತಾ ಇದಕ್ಕೆ ಮಿಕ್ಸ್ ಕೊಡಬೇಕು. ಒಂದೊಳ್ಳೆ ಮಿಕ್ಸ್ ಕೊಟ್ಟಾಗ ಏನಾಗುತ್ತೆ, ತುಂಬ ಚೆನ್ನಾಗಿ ಗಂಟಿಲ್ಲದೆ ಇರೋ ರೀತಿ ಕೈನ ಸೌಟಿಂದ ತಿರುಗಿಸ್ತಾ ಈ ಥರ ಗಂಟಿಲ್ಲದೆ ಇರೋ ಒಂದು ಗಂಟು ಕಾಣಿಸ್ತಿಲ್ಲ ನಿಮಗೆ ಅಲ್ವಾ, ಈ ಥರ ನೀವು ನೋಡಿ ಎಲ್ಲ ಹಾಕ್ಕೊಂಡಿದ್ದೀನಿ. ಯಾಕೆ ಅಂದರೆ ಇದು ಅಷ್ಟನ್ನು ಸೇರಿಸ್ಬಿಟ್ರೆ 4 ಜನಕ್ಕೆ ಆರಾಮ್ಸೆ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಈ ಹದ ಬಂದಿದೆ. ನೀವು ಸ್ವಲ್ಪ ಅದೆಲ್ಲ ಮಿಕ್ಸ್ ಆದಮೇಲೆ 1 ನಿಮಿಷ ಅಥವಾ 2 ನಿಮಿಷ 1 ಮಿನಿಟ್ ಅಥವಾ 2 ಮಿನಿಟ್ಸಲ್ಲಿ ಈ ಥರ ಸೌಟಿಂದ ತಿರುಗಿಸ್ಕೊಂಡು ಇದನ್ನೀಗ ಕುದಿಯೋಕ್ಕೆ ಬಿಡಬೇಕು. ಓಕೆನಾ. ನೋಡಿ ಇವಾಗ ಇದು ಕುದ್ದಿದೆ, ಚೆನ್ನಾಗಿ ಕುದಿಸಿದ್ದೀನಿ. ಈಗ ಇದಕ್ಕೆ ನೋಡಿ ಇನ್ನು ಮಧ್ಯ ಕುದಿಬೇಕು ಅದಕ್ಕೆ ಈಗ ನಾವೇನು ಮಾಡಬೇಕು ಅಂದರೆ 1 ರೌಂಡು ಸೌಟನ್ನು ತಿರುಗಿಸ್ಕೋಬೇಕು. ಆವಾಗ ಏನಾಗುತ್ತೆ, ಎಲ್ಲ ಕಡೆ ಮತ್ತೆ ಸ್ಪ್ರೆಡ್ ಆಗುತ್ತೆ, ಆವಾಗ ಚೆನ್ನಾಗಿ ಕುದಿಯುತ್ತೆ. ಇದನ್ನು ಲೋ ಫ್ಲೇಮಲ್ಲಿ ಮಾಡೋ ಅವಶ್ಯಕತೆ ಇಲ್ಲ. ಮೀಡಿಯಮ್ ಫ್ಲೇಮ್ ಗ್ಯಾಸ್ ಸ್ಟವ್ ಆನ್ ಮಾಡಿದರೆ ಸಾಕು. ಹೈ ಫ್ಲೇಮು ಬೇಡ, ಲೋ ಫ್ಲೇಮು ಬೇಡ, ಮೀಡಿಯಮ್ ಫ್ಲೇಮ್ ಇದ್ದರೆ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಕಾಣಿಸ್ತಿದೆ ಅಲ್ವಾ, ಮಧ್ಯ ಇನ್ನೂ ಕುದಿಬೇಕು, ಸುತ್ತ ಕುದ್ದಿದೆ. ಈಗ ಅದನ್ನು ನಾನು 1 ರೌಂಡ್ ತಿರುಗಿಸ್ತೀನಿ. ನೋಡಿದ್ರಾ, ಈಗ ಮತ್ತೆ ಏನಾಗುತ್ತೆ, ಇದನ್ನು ಮತ್ತೆ ಕುದಿಯೋಕ್ಕೆ ಬಿಡೋಣ. ಸುತ್ತ ಕುದ್ದಿದೆ, ಮಧ್ಯ ಮಾತ್ರ ಕುದ್ದಿಲ್ಲ. ಅದಕ್ಕೋಸ್ಕರ ನಾನೇನು ಮಾಡಿದೆ, 1-2 ರೌಂಡು ತಿರುಗಿಸಿದ್ದೀನಿ ಸೌಟಿಂದ. ಈಗ ನೋಡಿ ಎಲ್ಲ ಕಡೆ ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು. 5 ನಿಮಿಷ ಸಾಕು ಗೈಸ್ ಇದು ಮುದ್ದೆ ಮಾಡೋದಕ್ಕೆ. ಏನು ನೀರು ಕಾಯೋದೊಂದೇ ಲೇಟ್ ಆಗೋದು. ನೀರು ಕಾಯಿತು ಅಂದರೆ ನೀವು ಸ್ಟ್ರೈನರಿಂದ ಇಟ್ಟು ಸಣ್ಣಿಟ್ಟಿದ್ದೀರಾ ಅಂದರೆ ಬೇಗ ಮುದ್ದೆ ಮಾಡಿಬಿಡ್ಬೋದು. 10 ಮಿನಿಟ್ಸಲ್ಲಿ ನಿಮ್ಮ ಅಡುಗೆ ರೆಡಿ ಅಂತಲೇ ಅಂದ್ಕೊಂಬಿಡಿ. ಓಕೆನಾ. ತುಂಬ ಈಸಿಯಾಗಿ ಮಾಡ್ಕೊಳ್ಳೋದು ತೋರಿಸಿದ್ದೀನಿ ನೋಡಿ, 1 ಗಂಟಿಲ್ಲ, ಆ ರೀತಿ ನೀವು ಮುದ್ದೆ ಮಾಡ್ಬೋದು. ಓಕೆನಾ ಗೈಸ್. ನನಗೆ ಮುದ್ದೆ ಮಾಡೋಕ್ಕೆ ಬರಲ್ಲ ಅಂಥೇಳಿ ತುಂಬ ಮನೆ ಗಂಡಸರಿಗೆಲ್ಲ ತೋರಿಸಿ ನೋಡು ಹೆಂಗೆ ಮಾಡಿದಾಳೆ ಅಂತ ಹೇಳಿ ತೋರಿಸಿ ನಕ್ಕಿದ್ರು. ಪ್ಲೀಸ್ ಇದು ಅವ್ರಿಗೆ ಡೆಡಿಕೇಟ್ ಮಾಡ್ತಾಯಿದ್ದೀನಿ. ಅವ್ರೇನಾರು ನೋಡ್ತಾ ಇದ್ದರೆ ನಿಮಗಿಂತ ಚೆನ್ನಾಗಿ ನನಗೆ ಅಡುಗೆ ಮಾಡೋಕ್ಕೆ ಬರುತ್ತೆ. ಓಕೆನಾ. ನಾವು 4 ಜನ ಇದ್ದವರು ಗೈಸ್, ಒಂದೇ ಸಲ 8-10 ಜನಕ್ಕೆ ಅಡುಗೆ ಮಾಡು ಅಂದರೆ ಯಾರಿಗೂ ಹಿಡಿತ ಸಿಗಲ್ಲ. ಇವಾಗ 10 ಜನಕ್ಕಲ್ಲ 20 ಜನಕ್ಕೆ ಮಾಡೋವಷ್ಟು ಕೆಪಾಸಿಟಿ ಇವಾಗ ನಮಗೂ ಬಂದಿದೆ. ಬಟ್ ಹುಟ್ತಾನೆ ಯಾರೂ ಕಲ್ತು ಬಂದಿರಲ್ಲ, ಎಲ್ಲ ನಾವು ಒಂದೊಂದೇ ಕಲಿತೀವಿ. ಸೊ ಮನಸ್ಸಿದ್ರೆ ಯಾವುದು ದೊಡ್ಡದಲ್ಲ. ಕಲಿಯೋಕ್ಕೆ ಮುಂಚೆ ಕೋಟಿ ಅದೇನದು ಬ್ರಹ್ಮವಿದ್ಯೆ, ಕಲ್ತ ಮೇಲೆ ಕೋತಿ ವಿದ್ಯೆ ಅಂತ ಹೇಳ್ತಾರೆ. ಸೊ ಇದು ಹಾಗೇ ನಾವು ಕಲಿತೇ ಬಂದಿದ್ದೆ. ಹೇಳ್ಬೇಕಂದ್ರೆ ನಾವು 4 ಜನಕ್ಕೆ ಅಡುಗೆ ಮಾಡೋ ಅಭ್ಯಾಸ ಗೈಸ್. ಕೆಲವರು ಆಡ್ಕೊಂಡು ನಕ್ಕಿದ್ರು, ಇದು ಅವರಿಗೆ ಹೇಳ್ತಾ ಇರೋದು. ನೋಡಿ ಈಗ ಹಿಟ್ಟು ಸೇರಿಸ್ಬಿಟ್ಟು ಈ ಥರ ಅಂದರೆ ಸ್ವಲ್ಪ ನೀವು ಅದಕ್ಕೆ ಎಷ್ಟು ಕ್ವಾಂಟಿಟಿ ಬೇಕೋ, ನಾನು ಒಂದು ಬೌಲಲ್ಲಿ ಈಗ ಅರ್ಧ ಬೌಲ್ ಅದಕ್ಕೆ ಹಿಟ್ಟು ಸೇರಿಸಿದ್ದೀನಿ. ಓಕೆನಾ. ಇದು ನೋಡ್ಕೋಬೇಕು, ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಇದಕ್ಕೆ ಹಿಟ್ಟು ಸೇರಿಸ್ಬೇಕು. ತುಂಬ ಜಾಸ್ತಿನೂ ಆಗಬಾರ್ದು, ತುಂಬ ಕಡಿಮೆನೂ ಆಗಬಾರ್ದು. ತುಂಬ ಕಡಿಮೆ ಹಾಕಿದ್ರಿ ಅಂದರೆ ತೆಳ್ಳಗಾಗ್ಬಿಡುತ್ತೆ ಮುದ್ದೆ. ತುಂಬ ಜಾಸ್ತಿ ಹಾಕಿದ್ರಿ ಅಂದರೆ ಗಂಟು ಥರ ಅನಿಸ್ಬಿಡುತ್ತೆ. ನೋಡ್ಕೊಂಡು ಹಾಕ್ತಾ ಕಲಿಸ್ತಾ ಹೋಗಬೇಕು. ನೋಡಿದ್ರೆ ನಾವು ಸ್ವಲ್ಪ ಅರ್ಧ ಬೌಲ್ ಹಾಕಿದ್ದಕ್ಕೆ ಇಷ್ಟು ಕ್ವಾಂಟಿಟಿ ಬಂದಿದೆ. ಇಷ್ಟು ಕ್ವಾಂಟಿಟಿ ಇದ್ದರೆ ಸಾಕಾಗುತ್ತೆ. ನೀವು ತೀರಾ ಜಾಸ್ತಿ ಹಾಕಿದ್ರೆ ಏನಾಗುತ್ತೆ, ಗಟ್ಟಿ ಆಗಿಬಿಡುತ್ತೆ. ಒಂಥರ ಮುದ್ದೆ ಎಲ್ಲ ಒಂಥರ ರೊಟ್ಟು ಥರ ಅನಿಸ್ಬಿಡುತ್ತೆ, ತಿನ್ನೋಕ್ಕಾಗಲ್ಲ. ಸ್ವಲ್ಪ ಜೋಳದ ಮುದ್ದೆ ಸಾಫ್ಟಾಗಿದ್ರೇ ಚೆನ್ನಾಗೆ. ಅದಕ್ಕೋಸ್ಕರ ಇದಕ್ಕೆ ಅಕ್ಕಿ ನುಚ್ಚು ಹಾಕೋದು ಬೇಡ, ಅನ್ನನೂ ಹಾಕೋದು ಬೇಡ, ಏನೂ ಹಾಕ್ದಿರ ಬರೀ ಜೋಳದ ಹಿಟ್ಟು ಮಾತ್ರ ಹಾಕಿ ನೀವು ಮುದ್ದೆ ಮಾಡ್ಕೋಬೋದು. ಜೋಳದ ನುಚ್ಚ ಅಲ್ಲ, ಅಕ್ಕಿ ನುಚ್ಚು ಹಾಕು, ಅನ್ನ ಹಾಕು, ಯಾವ ಮೆಥಡು ಇಲ್ಲ. ರಾಗಿ ಮುದ್ದೆ ಮಾಡುವಾಗ ನಾವು ಅಕ್ಕಿ ನುಚ್ಚು ಹಾಕ್ತೀವಿ, ಇಲ್ಲ ಅನ್ನ ಹಾಕ್ಕೊಂಡು ಮಾಡ್ತಾರೆ. ಬಟ್ ಇದಕ್ಕೆ ಯಾವುದೇ ನೆಸೆಸಿಟಿ ಇಲ್ಲ. ಜೋಳದೊಂದು ಹಿಟ್ಟಿತ್ತು ಅಂದರೆ ನೀವು ಆರಾಮ್ಸೆ ಮುದ್ದೆ ಮಾಡ್ಕೊಂಡು ತಿನ್ಬೋದು. ಇದಕ್ಕೊಂದು ಒಳ್ಳೆ ಸಾಂಬಾರು ಮಾಡಿಬಿಟ್ರೆ ಗಾಯ್ಸ್ ಸೂಪರಾಗಿರುತ್ತೆ. ಓಕೆನಾ. ನೋಡಿ ಈಗ ಇದು ಚೆನ್ನಾಗಿ ಕುದೀಲಿ ಅಂತ ಮುಚ್ಚಿಟ್ಟಿದ್ದೀನಿ. ಆದಷ್ಟು ಈ ಥರ ಮುಚ್ಚಿದರೆ ಬೇಗ ಕುದಿಯುತ್ತೆ ಅನ್ನೋದಕ್ಕೋಸ್ಕರ. ಆವಾಗ ಮುಚ್ಚಿದಾಗೇನು ನೀವು ಗ್ಯಾಸ್ ಸ್ಟವ್ನ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟಿರಬೇಕು, ಇಲ್ಲಾಂದರೆ ಉಕ್ಬಿಡೋ ಚಾನ್ಸಸ್ ಇರುತ್ತೆ. ನೋಡಿ ಈಗ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ಸೌಟಿಂದ. ಈ ಥರ ತಿರುಗಿಸ್ದಾಗ ಏನಾಗುತ್ತೆ, ತುಂಬ ಚೆನ್ನಾಗಿ ಎಲ್ಲ ಗಂಟೆಲ್ಲ ಹೊಡ್ಕೋತಾ ಬರುತ್ತೆ. ಒಂದು ಚೂರು ಗಂಟಿಲ್ಲದೆ ಇರೋ ರೀತಿ ನೀವು ಮುದ್ದೆ ಮಾಡ್ಬೋದು. ಓಕೆನಾ.
ಈಗ ನಮ್ಮ ಮುದ್ದೆ ರೆಡಿಯಾಗಿದೆ. ನಮ್ಮ ಕಡೆ ಜೋಳದ ಮುದ್ದೆನೇ ಜಾಸ್ತಿ ಗಾಯ್ಸ್ ಹೇಳ್ಬೇಕಂದ್ರೆ. ಇತ್ತೀಚೆಗೆಲ್ಲ ರಾಗಿ ತಿನ್ನೋದು ಕಲ್ತಿದ್ದಾರೆ. ಮೊದಲೆಲ್ಲ ಆಲ್ಮೋಸ್ಟ್ ಜೋಳದ ಮುದ್ದೆನೇ ಜಾಸ್ತಿ ನಮ್ಮ ದಾವಣಗೆರೆ ಸೈಡು. ಹೇಳ್ಬೇಕಂದ್ರೆ ಇತ್ತೀಚೆಗೆ ಎಲ್ಲ ಹೆಲ್ತ್ ಬೆನಿಫಿಟಿಗೋಸ್ಕರ ರಾಗಿ ಯೂಸ್ ಮಾಡ್ತಿರೋವಂಥದ್ದು. ಕೆಲವ್ರಿಗೆ ಅದು ರಾಗಿನೂ ಸೆಟ್ ಆಗುತ್ತೆ, ಕೆಲವ್ರಿಗೆ ಸೆಟ್ ಆಗಲ್ಲ ಅಂತಾರೆ. ಸೊ ಅದಕ್ಕೋಸ್ಕರ ಈ ರೀತಿ ಜೋಳದ ಮುದ್ದೆ ಮಾಡ್ಕೊಂಡು ತಿನ್ನೋದನ್ನು ತೋರಿಸ್ತಾ ಇದ್ದೀನಿ. ಆರಾಮ್ಸೆ ಈಸಿಯಾಗಿ ಮಾಡ್ಬೋದು, ಎಂತ ಬರಲ್ಲ ಅನ್ನೋರು ಕೂಡ ಮಾಡಿಬಿಡ್ಬೋದು ಗೈಸ್. ಈಗ ನಿಮಗೆ ಸಪೋರ್ಟಿಗೆ ಕೆಲವರು ಬಟ್ಟೆ ಇಟ್ಕೊಂಡು ತಿರುಗಿಸ್ತಾ ಹೋಗ್ತಾರೆ, ಕೆಲವರಿಗೆ ಸುಡುತ್ತೆ. ಅದು ಇನ್ನೂ ಹೊಸ್ದಾಗಿ ಕಲಿತಿರ್ತೀರ ಅಂಥವ್ರಿಗೆ ಈ ಥರ ಇಕ್ಲ ಇರುತ್ತಲ್ವ, ಇದನ್ನು ತೊಗೊಂಡು ನೀವು ಅದು ಸ್ಟಿಫಾಗಿ ನಿಮ್ಮ ಕೈಯಲ್ಲೇ ಇರುತ್ತೆ. ಆವಾಗ ನೀವು ಹೆಂಗೆ ಬೇಕಾದ್ರೂ ತಿರುಗಿಸಿದ್ರೂ ಯಾವುದೇ ರೀತಿ ಜಾರಲ್ಲ, ಬೀಳಲ್ಲ, ನಿಮ್ಮ ಕೈನೂ ಸುಡಲ್ಲ. ಓಕೆನಾ? ಈ ಥರ ಚೆನ್ನಾಗಿ ಒಂದು 2-3 ರೌಂಡ್ ತಿರುಗಿಸ್ಬಿಟ್ರೆ ಎಂಥ ಗಂಟಿದ್ರೂ ಒಡೆದೋಗ್ಬಿಡುತ್ತೆ. ಓಕೆನಾ? ನೋಡಿ ಕಾಣಿಸ್ತಿದೆ ಅಲ್ವಾ? ಅದನ್ನು ಚೆನ್ನಾಗೆ ತಿರುಗಿಸ್ಕೋಬೇಕು. ತಿರುಗಿಸೋದೇ ಒಂದು ಮೆಥಡ್ ಇದು. ಅಂದರೆ ಕುಡಿಸೋದು ಅಂತಾರೆ ನಮ್ಮ ಕಡೆ ಎಲ್ಲ. ಅಂದರೆ ಈಗ ನಾವು ಹಪ್ಳ ಮಾಡುವಾಗನೂ ಚೆನ್ನಾಗಿ ಅದನ್ನು ಹದ ಬರೋ ರೀತಿ ಹಿಟ್ಟನ್ನು ತಿರುಗಿಸ್ಕೋಬೇಕು ಅಂತಾರೆ. ಅದೇ ಈ ಮುದ್ದೆಗೂ ಸೇಮ್ ಇದು ಬರುತ್ತೆ. ನೋಡಿದ್ರೆ ನಮ್ಮ ಮುದ್ದೆ ರೆಡಿ ಆಗಿದೆ. ಈಗ ನಾವು ಇದನ್ನು ಈ ಥರ ಕೈ ಬಟ್ಲು ಅಂತೀವಿ ನಮ್ಮ ಸೈಡು. ಕೆಲವ್ರು ಏನು ಹೇಳ್ತಾರೋ ನಮ್ಗೆ ಗೊತ್ತಿಲ್ಲ. ಈ ಬಟ್ಲಲ್ಲಿ ಹಾಕಿಬಿಟ್ಟು ಮುದ್ದೆನ ತಟ್ಟೆಗೆ ಹಾಕೋದು. ಓಕೆನಾ? ನೋಡಿ ಕಾಣಿಸ್ತಿದೆ ಅಲ್ಲ ನಮ್ಮ ಮುದ್ದೆ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಮುದ್ದೆನ ಕೆಳಗೆ ಸ್ವಲ್ಪ ಬಟ್ಲಿಗೆ ನೀರು ಹಚ್ಚಿರಬೇಕು, ಇಲ್ಲಾಂದರೆ ಹಿಡಿಯೋ ಚಾನ್ಸಸ್ ಇರುತ್ತೆ, ಆವಾಗ ಕಿತ್ತೋಗುತ್ತೆ. ಅದಕ್ಕೋಸ್ಕರ ಈ ಥರ ಆ ಬೌಲಿಗೆ ನೀರು ಹಚ್ಚಿದ್ರೆ ಹಿಡಿಯಲ್ಲ, ಬೇಗ ತಟ್ಟೆಗೆ ಹಾಕೋದು. ನೋಡಿ ಇವಾಗ ತೋರಿಸ್ತೀನಿ. ಈ ಥರ ಪ್ಲೇಟಿಗೆ ಕೂಡ ನೀರು ಸ್ವಲ್ಪ ಹಚ್ಚಬೇಕು, ಇಲ್ಲ ಅಂದರೆ ಅದು ಕೂಡ ಹಿಡಿಯುತ್ತೆ. ಅದಕ್ಕೋಸ್ಕರ ನೀರು ಹಚ್ಚಿ ಈ ಥರ ಹಾಕ್ಬಿಟ್ವಿ ಅಂದರೆ ನಮ್ಮ ಮುದ್ದೆ ರೆಡಿ. ಹೇಗಿದೆ ಗಾಯ್ಸ್ ಮುದ್ದೆ? ಚೆನ್ನಾಗಿದೆನಾ? ಚೆನ್ನಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಎಲ್ಲದಕ್ಕಿಂತ ಮುಂಚೆ. ಓಕೆನಾ? ನೋಡಿ ಮುದ್ದೆ ಹೇಗೆ ಬಂದಿದೆ ಅಂತ ನೀವು ಕಾಮೆಂಟಲ್ಲಿ ತಿಳಿಸಿ. ನನಗೆ ಮುದ್ದೆ ಮಾಡೋಕ್ಕೆ ಬರಲ್ಲ ಅಂದವ್ರು ಕೂಡ ಇದನ್ನು ನೋಡಿ. ಓಕೆನಾ? ಹಾಗೆ ಗಾಯ್ಸ್ ಪ್ಲೀಸ್ ನನ್ನ ಚಾನಲ್ ನೋಡಿದರೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.